ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಂಬಿಸಿ ಗಿಲ್ಲಿಗೆ ಮೋಸ ಮಾಡಿದ ರಿಷಾ, ಮರಳಿ ಬಂದ ನಟನಿಗೆ ಗಡ್ಡ ಬೋಳಿಸಲು ಹೇಳಿದ ಕಾವ್ಯ. ಬಿಗ್ ಬಾಸ್ ಮನೆಯಲ್ಲಿ ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ, ಇದರಲ್ಲಿ ಇಬ್ಬರು ಪುರುಷರು ಸ್ಪರ್ಧಿಗಳಾದರೆ ಇಬ್ಬರು ಮಹಿಳಾ ಸ್ಪರ್ಧಿ. ರಘು ಅವರು ಜಿಮ್ ಟ್ರೈನರ್, ಸೂರಜ್ ಸಿಂಗ್ ಕೆನಡಾದಲ್ಲೇ ಇದ್ದರು. ಅವರು ಇಂಜಿನಿಯರ್ ಆಗಿದ್ದರು. ಫಿಟ್ನೆಸ್ ಬಗ್ಗೆ ಅವರಿಗೆ ಹೆಚ್ಚು ಕಾಳಜಿ ಇದೆ. ರಿಷಾ ಗೌಡ ಅವರು ಮಾಡೆಲ್ ಹಾಗೂ ನಟಿ. ರಿಷಾ ಅವರು ದೊಡ್ಡ ಮನೆಗೆ ಬರುತ್ತಿದ್ದಂತೆ ಗಿಲ್ಲಿ ಹಿಂದೆ ಸುತ್ತಿದ್ದರು. ಆದರೆ ಗಿಲ್ಲಿಗೆ ರಿಷಾ ಮೋಸ ಮಾಡಿದ್ದಾರೆ. ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಪೈಕಿ ಒಬ್ಬರಿಗೆ ಮನೆಯ ಸದಸ್ಯರು ಹಾರ್ಟ್ ಶೇಪ್ನ ವಸ್ತುವನ್ನು ನೀಡಬೇಕಿತ್ತು. ರಘು ಅವರಿಗೆ 7, ರಿಷಾಗೆ 4 ಹಾಗೂ ಸೂರಜ್ಗೆ 3 ಹಾರ್ಟ್ ಸಿಕ್ಕವು. ಈ ಪೈಕಿ ಒಂದು ಹಾರ್ಟ್ನ ಮಾತ್ರ ಇಟ್ಟುಕೊಂಡು ಉಳಿದ ಹಾರ್ಟ್ಗಳನ್ನು ಹರಿದು ಹಾಕಬೇಕಿತ್ತು. ಕೊನೆಯಲ್ಲಿ ಯಾರ ಹಾರ್ಟ್ ಉಳಿಸಿಕೊಳ್ಳುತ್ತಾರೋ ಅವರು ನಾಮಿನೇಷನ್ನಿಂದ ಬಚಾವಾಗುತ್ತಾರೆ. ರಿಷಾ ಹಾಗೂ ಗಿಲ್ಲಿ ಮಧ್ಯ ಒಳ್ಳೆಯ ಬಾಂಡಿಂಗ್ ಬೆಳೆದಿದ್ದರಿಂದ ಗಿಲ್ಲಿ ಅವರು ರಿಷಾಗೆ ಹಾರ್ಟ್ ನೀಡಿದ್ದರು. ಆದರೆ ರಿಷಾ ಅವರು ಗಿಲ್ಲಿ ಹಾರ್ಟ್ನ ಹರಿದು ಹಾಕಿ ಕಾಕ್ರೋಚ್ ಸುದಿಯನ್ನು ನಾಮಿನೇಷನ್ನಿಂದ ಸೇವ್ ಮಾಡಿದ್ದರು. ಇದು ಗಿಲ್ಲಿಗೆ ಸಾಕಷ್ಟು ಬೇಸರ ಮೂಡಿಸಿದೆ. ನಂಬಿಸಿ ಮೋಸ ಹೋದಂತೆ ಅವರಿಗೆ ಭಾಸವಾಗಿದೆ. ಮತ್ತೆ ಕಾವ್ಯ ಹಿಂದೆ ಹೋದ ಗಿಲ್ಲಿ. ರಿಷಾ ಗೌಡ ಕೈಕೊಟ್ಟಂತೆ ಭಾಸವಾದ ಬಳಿಕ ಗಿಲ್ಲಿ ಅವರು ಬೇರೆ ದಾರಿ ಕಾಣದೆ ಕಾವ್ಯ ಗೌಡ ಹಿಂದೆ ಹೋಗಿದ್ದಾರೆ. ಕಾವ್ಯ ಅವರು ಗಿಲ್ಲಿನ ಕೇರ್ ಮಾಡಲೇ ಇಲ್ಲ. ಈ ವೇಳೆ ಅವರು ಒಂದು ಟಾಸ್ಕ್ ಕೂಡ ನೀಡಿದ್ದಾರೆ. ಕ್ಲೀನ್ ಶೇವ್ ಮಾಡಿದರೆ ಮಾತ್ರ ನೋಡೋದು ಎಂದು ಷರತ್ತು ಹಾಕಿದ್ದಾರೆ. ಇದಕ್ಕೆ ಒಪ್ಪಲು ಗಿಲ್ಲಿ ರೆಡಿಯಿಲ್ಲ. ಮುಂದೇನಾಗುತ್ತೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಧನ್ಯವಾದಗಳು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.